ಮೊದಲು ಏನಂದ್ರೆ ಇಂಡಿಯಾ ಕೋಚ್ ಕರ್ನಾಟಕ ರಾಹುಲ್ ದ್ರಾವಿಡ್ಗೆ ಫಸ್ಟ್ ಹ್ಯಾಪಿ ಹೇಳ್ಬೇಕು. ಯಾಕಂದ್ರೆ ತುಂಬಾ ಚೆನ್ನಾಗಿ ನಮ್ಮ ಕರ್ನಾಟಕದಿಂದ ಸೆಲೆಕ್ಟ್ ಆಗಿರೋ ರಾಹುಲ್ ದ್ರಾವಿಡ್, ಅದಕ್ಕೋಸ್ಕರ ದಯವಿಟ್ಟು ಅದಕ್ಕೆ ಮೆಚ್ಚಬೇಕು. First of all, congratulations India and many heartful congratulations after 13 years upward go. ಸೌತ್ ಆಫ್ರಿಕಾ 100% ಗೆಲ್ಬೋ ಚಾನ್ಸಸ್ ಜಾಸ್ತಿನೇ ಇತ್ತು, ಬಟ್ ಅದು ಗೆಲ್ಲಕ್ಕೆ ನಮ್ಮ ಬೂಮ್ರಾ ಬಿಡ್ಲಿಲ್ಲ. 30th ಓವರ್ ಅಲ್ಲಿ ತುಂಬಾ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು ನಮ್ಮ ಬೂಮ್ರಾ ಅವರು. ಅವ್ರಿಗೆ ಎದುರ್ಕೊಂಡೆ ಅಷ್ಟೇ ಸೌತ್ ಆಫ್ರಿಕಾ ವಿಕೆಟ್ ಎಲ್ಲ ಒಪ್ಸಿದ್ರು. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬಗ್ಗೆ ಅಲ್ಟಿಮೇಟ್ ಅವರು. ಅವ್ರ ಬಗ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಹಿಟ್ ಮ್ಯಾನ್ ಅವರು. ಕ್ಯಾಪ್ಟನ್ಸಿ ಎಂದು ಸೂಪರ್. ಸರ್, ವಿರಾಟ್ ಕೊಹ್ಲಿ ಅವರು T20 ಫಾರ್ಮ್ಯಾಟ್ ಗೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಹೌದು, ಅವ್ರು ಆಡ್ಬೇಕಾಗಿತ್ತು, ಅದು ನಮ್ಗೆ ಆಸೆ ಇತ್ತು. ಬಟ್ ಎಲ್ಲ ಒಂದ್ ಕಡೆ ಇನ್ನು ಬರೋ ಜೂನಿಯರ್ಸ್ಗೂ ಹೆಲ್ಪ್ ಆಗುತ್ತೆ ಇದೆಲ್ಲ. ಅವ್ರು ಮಾಡಿದ್ ಒಳ್ಳೇದೇ. ಸರ್, ಒಪಿನಿಯನ್ ಹೇಳೋದಾದ್ರೆ, ಈಗ ಹೇಗ್ ನಡ್ಕೊಂಡ್ ಬಂದ್ರು ಸೀನಿಯರ್ಸ್, ಅದೇ ತರ ನೀವು ಆಟ ಆಡಿ ಇನ್ನೂ ಹೆಚ್ಚುಗಳು ಕಪ್ ಬರ್ಲಿ ನಮ್ಗೆ, ಅದೇ ತರ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಂಡಿಯಾ ಸೌತ್ ಆಫ್ರಿಕಾ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಸಂತೋಷ. ಟೀಮ್ ಫೈನಲ್ ಬಂದಿದ್ ನಮ್ಗೆ ಇಂಡಿಯಾ ಸೌತ್ ಆಫ್ರಿಕಾ ಇದೆಯಲ್ಲ, ಎರಡು ನಮ್ಗೆ ತುಂಬಾ ಇಷ್ಟ. ಸೌತ್ ಆಫ್ರಿಕಾ ಪ್ಲೇಯರ್ಸ್ ಇದಾರೆ ನಮ್ಗೆ, ಹೆಂಗಿದ್ದಾರೆ ಅಂದ್ರೆ ಅವರು ತುಂಬಾ ಒಳ್ಳೇದು. ಫೈನಲ್ ಬಂದ್ರು, ಅವರು ಇಷ್ಟು ವರ್ಷದಿಂದ ಫೈನಲ್ ಬಂದಿರ್ಲಿಲ್ಲ, ಅವ್ರು ಇಂಡಿಯಾ ಮೇಲೆ ಬಂದ್ರು, ತುಂಬಾ ಸಂತೋಷ ಆಯ್ತು. ನಮ್ ಇಂಡಿಯಾ ಬಂತು, ನಮ್ಗೆ ಅದಕ್ಕಿಂತ ತುಂಬಾ ಸಂತೋಷ. 30 ಬಾಲ್ಗೆ 30 ರನ್ ಬೇಕಾಗಿತ್ತು. ಅವಾಗ ಒಂಥರ ಎಲ್ಲರಿಗೂ ಟೆನ್ಷನ್ ಇದ್ದಿದ್ದು. ಆದ್ರೆ ನಾನು ಹೇಳ್ತಾ ಇದ್ದೆ ಎಲ್ಲರಿಗೂ, ಇವ್ರಿಗೆ ಸೌತ್ ಆಫ್ರಿಕಾಗೆ ಲಕ್ಕಿಲ್ಲ. ಆದ್ರೆ ನಮ್ಮ ಹತ್ರ ಬುಮ್ರಾ ಇದ್ದ. ಬುಮ್ರಾ ಬೌಲಿಂಗ್ ಮೇಲೆ ಕಾನ್ಫಿಡೆಂಟ್ ಇತ್ತು, ನಾವ್ ಗೆಲ್ತೀವಿ ಅಂತ. ಆ ಕಾನ್ಫಿಡೆಂಟ್ ಮೇಲೆ ನಂಬಿಕೆ ಇತ್ತು, ನಾವೇ ಗೆಲ್ಲೋದಂತ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬಗ್ಗೆ ಹೇಳೋದಾದ್ರೆ ಸರ್, ಅವ್ರ ಕ್ಯಾಪ್ಟನ್ಸಿ ಬಗ್ಗೆ ಹೇಳಕ್ಕೆ ಏನು ಇದೇ ಇಲ್ಲ ಸರ್. ಆತರ ಕ್ಯಾಪ್ಟನ್ ನಮ್ ಇಂಡಿಯಾಗೆ ಕೂಲ್ ಕ್ಯಾಪ್ಟನ್, ಒಳ್ಳೆ ಕ್ಯಾಪ್ಟನ್ ಸರ್, ಎರಡು ಮಾತಿಲ್ಲ. ಒಳ್ಳೆ ಕ್ಯಾಪ್ಟನ್. ರಿಸೈನ್ ಕೊಟ್ಬಿಟ್ರು, ನಮ್ಗೆ ಬೇಜಾರಾಯ್ತು. ಒಳ್ಳೆ ಕಪ್ ಗೆದ್ಬಿಟ್ಟು ರಿಸೈನ್ ಕೊಟ್ರು, ಅದೊಂದು ಸಂತೋಷ, ಖುಷಿ, ತುಂಬಾ ಖುಷಿ ಆಯ್ತು. ಸರ್, ಮತ್ತೆ ವಿರಾಟ್ ಕೊಹ್ಲಿ T20 ವರ್ಲ್ಡ್ ಕಪ್ ಅಲ್ಲಿ ಇದು ಲಾಸ್ಟ್ T20 ಅಂತ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಸರ್, ಹೌದು ಸರ್, ಅವ್ರು ಲಾಸ್ಟ್ ಅಂತ ಹೇಳಿದ್ದಾರೆ. ಆದ್ರೂ ಯಂಗ್ಸ್ಟರ್ಗೆ ಚಾನ್ಸ್ ಕೊಡ್ಬೇಕಂತ ಅವ್ರದ್ದು. ಆದ್ರೆ ಒಳ್ಳೆ ಟೈಮ್ ಅಲ್ಲಿ ರಿಸೈನ್ ಕೊಟ್ರು. ಯಾಕಂದ್ರೆ ಫೈನಲ್ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆದ್ರೆ ಅವರು ಮಾಡಿ ಒಳ್ಳೆ ಅವರು ರಿಸೈನ್ ಕೊಟ್ರು. ಸಂತೋಷನೇ, ಒಳ್ಳೆ ಯಂಗ್ಸ್ಟರ್ಗೆ ಮುಂದೆ ತರಕ್ಕೆ ಅವರು ಯೋಚನೆ ಮಾಡಿದ್ದಾರೆ. 2020 ರಿಸೈನ್ ಕೊಟ್ಟಿದ್ದಾರೆ. ಅಂದ್ರೆ ನಮ್ಗೆ ಬೇಜಾರು, ವಿರಾಟ್ ಕೊಹ್ಲಿ ಇಲ್ಲ 2020 ಇಲ್ಲ ಅಂತ ಅಷ್ಟೇ. ಎಫರ್ಟ್ಸ್ ಎಲ್ಲಾ ಕಡೆಯಿಂದ ಇತ್ತು. ಸೌತ್ ಆಫ್ರಿಕಾದ್ದು ಇತ್ತು, ಮತ್ತೆ ಇಂಡಿಯಾದು ಇತ್ತು. ಓಕೆ. ಲಾಸ್ಟ್ ಅಲ್ಲಿ ಬೌಲಿಂಗ್ ಇಂಡಿಯಾ ಚೆನ್ನಾಗಿ, ಶರ್ಮಾ ಕ್ಯಾಪ್ಟನ್ಸಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಲೈಕ್ ಅವರಿಗೆ ಕಾನ್ಫಿಡೆನ್ಸ್ ಚೆನ್ನಾಗಿದೆ, ಟೀಮ್ ನ ಚೆನ್ನಾಗಿ ಲೀಡ್ ಮಾಡ್ತಾರೆ ರೋಹಿತ್ ಶರ್ಮಾ. ಅಷ್ಟೇ. ಡಿಸಿಷನ್ಸ್ ಚೆನ್ನಾಗಿ ತಗೊಂತಾರೆ. ಬೌಲಿಂಗ್ ಆರ್ಡರ್ ಚೆನ್ನಾಗಿ ಕೊಟ್ಟಿದ್ದಾರೆ, ಬ್ಯಾಟಿಂಗು ಚೆನ್ನಾಗಿದೆ, ಫೀಲ್ಡಿಂಗು ಚೆನ್ನಾಗಿದೆ ಎಲ್ಲಾದ್ರು ಟೀಮ್ದು. ಅದಕ್ಕೆ MIಗೆ 5 ಕಪ್ಸ್ ತಂದಿರ್ಬೋದೇನೋ ಅವರು. ವಿರಾಟ್ ಕೊಹ್ಲಿ ಅವರು T20 ಫಾರ್ಮ್ಯಾಟ್ ಗೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ತುಂಬಾ ಪೇನ್ಫುಲ್, ಅಗ್ರೆಷನ್ ಪ್ಲೇಯರ್, ಬಟ್ ಸಡನ್ ಆಗಿ ಈ ತರ ಹೋಗಿದ್ದು ಒಂಥರ ಎಲ್ಲಾರ್ಗೂ ಬೇಜಾರ್. ವರ್ಲ್ಡ್ ಕಪ್ ಗೆ ಅಷ್ಟು ಬೇಗ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಇನ್ನ ಒಂದ್ ಆಡ್ಬೋದು, ಅಟ್ಲೀಸ್ಟ್ ಇನ್ನ ಒಂದ್ 5 years ಆಡ್ಬೋದು, ಬಟ್ ರಿಟೈರ್ಮೆಂಟ್ ಕೊಡ್ತಾರಂತ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. First of all, congratulations India and many heartful congratulations after 13 years upward go. Whole throughout the tournament ನೀವು ನೋಡಿದ್ರೆ ಇಂಡಿಯಾ ಇದು ಹೇಗೆ ಆಡ್ದೋ, because of hard work they won this 2024 title after 13 years. It was great achievement and hats off to the captaincy of Rohit Sharma, hats off to the big match, big player Virat Kohli. Always a bow ahead to him, and we will miss Rohit Sharma and Virat Kohli. 13 years, but in the 13 years the amount of the work Indian team and the BCCI our ಮಾಡಿರೋದು ವರ್ಕ್ ನೋಡಿದ್ರೆ, ಇವತ್ತು ನಮ್ದು ಬೆಂಚ್ ಸ್ಟ್ರೆಂತ್ ನೋಡಿದ್ರೆ, we have a bench strength, we can compete and we can beat any
at present country like if you ನೋಡಿದ್ರೆ ಇವತ್ತು ಜಿಂಬಾಬ್ವೆ ಟೂರ್ ಅನೌನ್ಸ್ ಆಗಿದೆ. ಆ ಟೀಮ್ ನೋಡಿದ್ರೆ ಆ ಟೀಮ್ಗೆ ಕೆಪಾಸಿಟಿ ಇದೆ, ಕೇಪಬಿಲಿಟಿ ಇದೆ. ವಿ ಕ್ಯಾನ್ ಬೀಟ್ ಎನಿ ಟೀಮ್ ಇನ್ ದ ವರ್ಲ್ಡ್. ಸೊ ದಟ್ ಈಸ್ ವಾಟ್ ದ 13 years ಜರ್ನಿ. ಅದು they build the players for the future and it's time for them to take forward Indian cricket. ಸಿಕ್ಕಾಪಟ್ಟೆ ರೋಚಕವಾಗಿತ್ತು. ಆಮೇಲೆ ನಾವು ಹೋಗ್ಬಿಡ್ತು ಅಂತ ಮ್ಯಾಚ್ ಇದ್ದು, ಬಟ್ 30 ಬುಮ್ರಾ ಬೌಲಿಂಗ್ ಇಂದ ನಮ್ ಮ್ಯಾಚ್ ಬಂತು. ಹಾರ್ದಿಕ್ ಪಾಂಡ್ಯ ಒಂದ್ ವಿಕೆಟ್ ತಗೊಂಡು ಮತ್ತೆ ಮಿಲ್ಲರ್ ಔಟ್ ಆಗಿದ್ದಕ್ಕೆ ಟರ್ನಿಂಗ್ ಪಾಯಿಂಟ್. ಸೂರ್ಯಕುಮಾರ್ ಯಾದವ್ ಒಂದ್ ಕ್ಯಾಚ್, ಗ್ರೇಟ್ ಕ್ಯಾಚ್. ಸರ್, ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬಗ್ಗೆ ಏನ್ ಅನ್ಸುತ್ತೆ? ಗುಡ್ ಕ್ಯಾಪ್ಟನ್ಶಿಪ್, ಬಟ್ ಮಿಸ್ ಮಾಡ್ತಾ ಇದೀವಿ ನೆಕ್ಸ್ಟ್ ಟೂರ್ನಿಮೆಂಟ್ ಗೆ 20. ಅವ್ರ ತರ ಕ್ಯಾಪ್ಟನ್ ಮತ್ತೆ ಇಂಡಿಯಾಗ್ ಬರ್ಬೇಕಂದ್ರೆ ಬಹಳ ಕಷ್ಟ ಇದೆ ಸರ್. ಮತ್ತೆ ಇನ್ನ ಒಂದ್ ಏನಂದ್ರೆ ನಮ್ಮ ವಿರಾಟ್ ಕೊಹ್ಲಿಗೆ ನಾವು ತುಂಬಾ ಮಿಸ್ ಮಾಡ್ತಾ ಇದ್ದೀವಿ. ಓವರ್ ಆಲ್ ಇನ್ನ 13 years ಆದ್ಮೇಲೆ ಇಂಡಿಯಾ ಸೆಕೆಂಡ್ ಟೈಮ್ T20 ವರ್ಲ್ಡ್ ಕಪ್ ಹೊಡೆದಿರೋದು, ಅದ್ರ ಬಗ್ಗೆ ಏನಂತೀರಾ? ಆಮೇಲೆ ಇಂಡಿಯಾ ಟೀಮ್ ಹುಡುಗರಿಗೆ ಏನ್ ವಿಶೇಷ ಹೇಳ್ತೀರಾ? ಹೆಂಗೆ ಯಂಗ್ಸ್ಟರ್ ಗೆ ಇವಾಗ ಚಾನ್ಸ್ ಕೊಡ್ಬೇಕು ಅವರು. ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಬಂದಿ ಗ್ರೇಟ್ ಕ್ಯಾಪ್ಟನ್ಶಿಪ್, ಆ ತರ ಪ್ಲೇಯರ್ಸ್ ಬೇಕು ನಮ್ಗೆ ಅಷ್ಟೇ. ಓಕೆ. ಇಂಡಿಯಾ ಸೌತ್ ಆಫ್ರಿಕಾ ನಿನ್ನೆ ಫೈನಲ್ ಬಗ್ಗೆ, ಟೋಟಲ್ ಓವರ್ ಆಲ್ ಮ್ಯಾಚ್ ಬಗ್ಗೆ ಹೆಂಗ ಅನ್ಸ್ತು ನಿನ್ನೆ ನೋಡುವಾಗ? ತುಂಬಾ ಚೆನ್ನಾಗಿತ್ತು. ಆಲ್ ನಮ್ 11 ಮೆಂಬರ್ಸ್ ಎಲ್ಲ ಚೆನ್ನಾಗಿದೆ. ಮೊದಲು ಏನಂದ್ರೆ ಇಂಡಿಯಾ ಕೋಚ್ ಕರ್ನಾಟಕ ರಾಹುಲ್ ದ್ರಾವಿಡ್ಗೆ ಫಸ್ಟ್ ಹ್ಯಾಪಿ ಹೇಳ್ಬೇಕು. ಯಾಕಂದ್ರೆ ತುಂಬಾ ಚೆನ್ನಾಗಿ ನಮ್ ಕರ್ನಾಟಕದಿಂದ ಸೆಲೆಕ್ಟ್ ಆಗಿರೋ ರಾಹುಲ್ ದ್ರಾವಿಡ್. ಅದಕ್ಕೋಸ್ಕರ ದಯವಿಟ್ಟು ಅದಕ್ಕೆ ಮೆಚ್ಚಬೇಕು. ನೋಡಿ, 15 ಓವರ್ಗೆ ಆಲ್ರೆಡಿ 80% ಇತ್ತು ಸೌತ್ ಆಫ್ರಿಕಾ ವಿನ್ ಆಗ್ಬೇಕಂತ. 36 ಬಾಲ್ಗೆ 36 ರನ್ ಇತ್ತು. ಆವಾಗ ಇಂಡಿಯಾ ಲಾಸ್ಟ್ 5 overs ಬೌಲಿಂಗ್ ಚೆನ್ನಾಗಿ ಮಾಡಿದ್ರೆ, ಬುಮ್ರಾ ಅಥವಾ ಹಾರ್ದಿಕ್ ಪಾಂಡ್ಯ ಲಾಸ್ಟ್ ಎಕ್ಸಲೆಂಟ್ ಬೌಲಿಂಗ್, ಹರ್ಪ್ರೀತ್ ಸಿಂಗ್ ಬೌಲಿಂಗ್ ಚೆನ್ನಾಗಿ ಮಾಡಿದ್ದೇನೆ. ಫೀಲ್ಡಿಂಗ್ ಸೂರ್ಯಕುಮಾರ್ ಇಂದ ಮ್ಯಾಚ್ ವಿನ್ ಆಗಿರೋದು. ಸರ್, ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬಗ್ಗೆ? ರೋಹಿತ್ ಶರ್ಮಾ ಕ್ಯಾಪ್ಟನ್, ಎಕ್ಸಲೆಂಟ್ ಕ್ಯಾಪ್ಟನ್, ವೆರಿ ಗುಡ್ ಕ್ಯಾಪ್ಟನ್. 2007 ಇಂದ ಆಡ್ತಾ ಇದ್ದಾನೆ. 17 years ವರ್ಲ್ಡ್ ಒಂದ್ ಕಲಿ ಕ್ಯಾಪ್ಟನ್ ಅಲ್ಲಿ ವರ್ಲ್ಡ್ ಕಪ್ ಗೆಲ್ಬೇಕಂತ ಒಂದು ಛಲ ಇತ್ತು, ಗೆದ್ದಿದೆ. ಜೈ ಇಂಡಿಯಾ. ಫೈನಲ್ ಮ್ಯಾಚ್ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಎರಡು ಕಡೆನೂ ಫೈಟ್ ಚೆನ್ನಾಗಿತ್ತು, ಬ್ಯಾಲೆನ್ಸ್ ಟೀಮ್ ಇತ್ತು. ನಾವು ಗೆಲ್ಲೋ ಚಾನ್ಸಸ್ ತುಂಬಾ ಕಮ್ಮಿ ಇತ್ತು, ಬಟ್ ಲಕ್ ಫೇವರ್ಡ್ ದ ಬ್ರೇವ್. ಸೊ ಲಾಸ್ಟ್ ಅದು ಬುಮ್ರಾ ಬೌಲಿಂಗ್ ಪ್ಲಸ್ ಫೀಲ್ಡಿಂಗ್ ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಹಿಡಿದ್ನಲ್ಲ, ಅದೇ ಮೋಸ್ಟ್ ಟರ್ನಿಂಗ್ ಪಾಯಿಂಟ್. ಅದಲ್ಲದೆ ಟೀಮ್ ಬ್ಯಾಲೆನ್ಸ್ ಇಂಡಿಯನ್ ಇನ್ನೊಂಚೂರು ಬ್ಯಾಲೆನ್ಸ್ ಮಾಡಬಹುದಿತ್ತು. ಯಾಕಂದ್ರೆ ಸ್ಪಿನ್ನಿಂಗ್ ವಿಕೆಟ್ ಇರಲಿಲ್ಲ. ಕುಲ್ದೀಪ್ ಯಾದವ್ನ ಡ್ರಾಪ್ ಮಾಡಿ ಸಿರಾಜ್ನ ಮೀಡಿಯಂ ಫೇಸರ್ನ ಟ್ರೈ ಮಾಡಬಹುದಿತ್ತು. ಅಂಡ್ ಬ್ಯಾಟಿಂಗ್ ಅಲ್ಲಿ 20 runs ಶಾರ್ಟ್ ಆಯ್ತು. ಸೊ ಪ್ಲಾನಿಂಗ್ ಇರಲಿಲ್ಲ. ಬಟ್ ಎನಿವೇಸ್ ಲಕ್ ಫೇವರ್ಸ್ ದ ಬ್ರೇವ್ ಅಂದಂಗೆ 4ನೇ ಫೈನಲ್ ಕೊನೆಗೂ ಗೆದ್ವಿ. ಸೊ ಇಟ್ಸ್ ಅ ಹ್ಯಾಪಿ ಮೂಮೆಂಟ್ ಫಾರ್ ಅಸ್. ಸರ್, ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬಗ್ಗೆ? ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಒಳ್ಳೆ ಫೀಲ್ಡ್ ಮಾರ್ಷಲ್ ತರ ಕ್ಲೀನ್ ಆಗಿ ಮಾಡಿದ್ರು ಥ್ರೂ ಔಟ್ ದ ಟೂರ್ನಮೆಂಟ್. ಇದೆ ಎಲ್ಲ IPL ಅಲ್ಲೂ ನೋಡಿದೀವಿ, ಪ್ಲಸ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಸ್ ಎಲ್ಲ ನೋಡಿದೀವಿ. ಸೊ ಕ್ಯಾಪ್ಟನ್ಸಿ ಸ್ಕಿಲ್ಸ್ ಆರ್ ಡೆಫಿನೆಟ್ಲಿ ಇಂಪ್ರೂವ್ಡ್. ಆಮೇಲೆ ಅವನು ಲೀಡರ್ಶಿಪ್ ಅಲ್ಲಿ ಬ್ಯಾಲೆನ್ಸ್ ಮಾಡೋದು ಅಷ್ಟೇ ಅಲ್ಲದೆ ಅವ್ನ ರೆಸ್ಪಾನ್ಸಿಬಿಲಿಟಿ ತುಂಬಾ ಚೆನ್ನಾಗಿ ತಗೊಂಡು ಆಡಿದಾನೆ. ಸರ್, ವಿರಾಟ್ ಕೊಹ್ಲಿ T20 ಫಾರ್ಮ್ಯಾಟ್ಗೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ? ವಿರಾಟ್ ಕೊಹ್ಲಿ ಇಸ್ ಕೈಂಡ್ ಆಫ್ ಒನ್ಸ್ ಇನ್ ಅ ಜನರೇಷನ್ ಪ್ಲೇಯರ್. ರಿಟೈರ್ಮೆಂಟ್ ಕೊಟ್ಟಿದ್ದು ಒಳ್ಳೇದಾಯ್ತು. ಯಾಕೆಂದ್ರೆ ಹಿ ಹ್ಯಾಸ್ ಟು ಫೋಕಸ್ ಆನ್ ಹಿಸ್ ಕೆರಿಯರ್ ಆಲ್ಸೋ. ಇನ್ನ 3-4 ವರ್ಷ ಆಡಕ್ಕೆ ODI ಮತ್ತೆ ಟೆಸ್ಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾನೆ, ವಿಚ್ ಇಸ್ ಗುಡ್ ಫಾರ್ ಹಿಮ್, ವಿಚ್ ಇಸ್ ಗುಡ್ ಫಾರ್ ದ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಇಂಡಿಯನ್ ಕ್ರಿಕೆಟ್. ಸೊ ಐ ಹೋಪ್ ಹಿ ಕಂಟಿನ್ಯೂಸ್ ಟು ಪ್ಲೇಸ್ ಗುಡ್ ಕ್ರಿಕೆಟ್ ಇನ್ ODI ಅಂಡ್ ಟೆಸ್ಟ್ ಕ್ರಿಕೆಟ್. ಮ್ಯಾಚ್ ಬುಮ್ರಾನೇ ಬೌಲಿಂಗ್, ಬುಮ್ರಾದೇ ಮೈನ್ ಇರೋದು. 4 over 30 ಬೇಕಾಗಿ 4 over 25 ಬೇಕಾಗಿತ್ತು. ಮ್ಯಾಚ್ ಸೋಲ್ತಾರೆ ಅಂದ್ಕೊಂಡು ಎಲ್ಲರೂ ಆಫ್ ಮಾಡ್ಬಿಟ್ಟಿದ್ರು ಅನ್ಸುತ್ತೆ. ಬಟ್ ಆದ್ರೂ ಬುಮ್ರಾ ಹಿಡಿದ ಬೌಲಿಂಗ್ ಮೈನ್ ಟರ್ನ್ ಆಗಿದ್ದು ಮ್ಯಾಚ್. ಓವರ್ ಆಲ್ ಟೀಮ್ ಎಫರ್ಟ್. ಕೊಹ್ಲಿ ಬ್ಯಾಟಿಂಗ್ ಆಡಿದ್ದು ಸೂಪರ್, ವಿಕೆಟ್ ಬೇರೆ ತೆಗೆದ. ಸೂಪರ್ ಕ್ಯಾಚ್. ಸೂರ್ಯಕುಮಾರ್ ಯಾದವ್ ಮ್ಯಾಚ್ ಟರ್ನ್ ಆಗಿದೆ, ಕ್ಯಾಚ್ ಇಲ್ಲ. ಬುಮ್ರಾ ಬೌಲಿಂಗ್ ಹಂಗಾಗಿ ಒಂದ್ ಕ್ಯಾಚ್ ಇಂದ ಇಡೀ ಮ್ಯಾಚ್ ಖುಷಿ ಆಗ್ತಾ ಇದೆ. ಸರ್, ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿ ಬಗ್ಗೆ? ರೋಹಿತ್ ಶರ್ಮಾ ಫುಲ್ ಕ್ಯಾಪ್ಟನ್, ಟೀಮ್ ನ ಚೆನ್ನಾಗಿ ನೋಡ್ಕೊಂಡ, ಎಲ್ರೂ ಚೆನ್ನಾಗಿ ಆಪರ್ಚುನಿಟಿ ಕೊಟ್ಟ, ಎಂಕರೇಜ್ ಮಾಡ್ದ, ಆಡಿಸ್ದ ಮ್ಯಾಚ್ ಗೆಲ್ಲಿ. ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೊಟ್ಟಿದ್ದು ಒಳ್ಳೆ ಟೈಮ್, ಒಳ್ಳೆ ಡಿಸಿಷನ್. ಯಾಕಂದ್ರೆ ಯಂಗ್ಸ್ಟರ್ಸ್ ಗೆ ಚಾನ್ಸ್ ಕೊಡ್ಬೇಕು. ಇನ್ನ ರಿಂಕು ಸಿಂಗ್ ಇದ್ದಾನೆ, ಇಂಡಿಯಾದಲ್ಲಿ ಸಿಗಲ್ಲ ಇಲ್ಲ, ಹಂಗಾಗಿ ಬೇಜಾರಾಗ್ತದೆ. Wait a minute. Who offered ತುಂಬ ಚೆನ್ನಾಗಿತ್ತು ಓವರ್ ಆಲ್ ಪರ್ಫಾರ್ಮೆನ್ಸು. ಇಂಡಿಯಾ ಫಸ್ಟು 3 ವಿಕೆಟು ಕಳ್ಕೊಂಡಿದ್ದು ಭಾರಿ ಪ್ರೆಷರಲ್ಲಿತ್ತು.
ಆ ಪ್ರೆಷರ್ನ ರಿಲೀಸ್ ಮಾಡಿದ್ದು ಅಕ್ಷರ್ ಪಟೇಲು. ಉತ್ತಮವಾಗಿ ಸಾಥ್ ಕೊಟ್ಟರು ವಿರಾಟ್ ಕೊಹ್ಲಿಗೆ ಆ್ಯಕ್ಚುಲಿ ಅಕ್ಷರ್ ಪಟೇಲ್ ಉತ್ತಮವಾಗಿ ಸಾಥ್ ಕೊಟ್ಟರು. ಮತ್ತು ಓವರ್ ಆಲು ಎಂಡ್ ಆಫ್ ದ ಟೂರ್ನಮೆಂಟು ಫೈನಲ್ ವಿನ್ ಆಗಿದ್ದೀವಿ. ನನ್ನ ಪ್ರಕಾರ ರೋಹಿತ್ ಶರ್ಮಾ ಅವರು ಒಳ್ಳೆ ಕ್ಯಾಪ್ಟನ್ಸಿ ಮಾಡಿದ್ದಾರೆ. ಮತ್ತು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು 19th ಓವರ್ ಕ್ರೂಷಿಯಲ್ ಓವರ್ ಇರುತ್ತೆ, ಅದು ಮೋಸ್ಟ್ಲಿ ಬುಮ್ರಾ ಮಾಡ್ತಾರೆ ಅಂತ ಮಾಡಿದ್ದು. 19th ಓವರ್ಗಿಂತ 18th ಓವರ್ ಕ್ರೂಷಿಯಲ್ಲು ತುಂಬ ಚೆನ್ನಾಗಿತ್ತು. 2 ರನ್ನು 1+ ವಿಕೆಟು. ಆ್ಯಕ್ಚುಲಿ ಟರ್ನಿಂಗ್ ಪಾಯಿಂಟು 2 ರನ್ನು T20ನಲ್ಲಿ 2 ರನ್ ಕೊಟ್ಟು 1 ವಿಕೆಟ್ ತೊಗೊಳ್ಳೋದು, ಅದು ಕೂಡ ಒಂದು ಟರ್ನಿಂಗ್ ಪಾಯಿಂಟು. ಬುಮ್ರಾ, ಹರ್ಷದೀಪು ಮತ್ತು ಫೈನಲ್ ಆಗಿ ಹಾರ್ದಿಕ್ ಪಾಂಡ್ಯ, ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾಗೆ ಬಹುಮುಖ್ಯ ಅಂತ ತೋರಿಸ್ಕೊಟ್ಟಿದ್ದಾರೆ. ಇಂಡಿಯಾ ಬಟ್ ಹೋಪ್ ಇತ್ತು ಇಂಡಿಯಾದವ್ರು ಗೆಲ್ತಾರೆ ಅಂತ. ಬಟ್ ಲಾಸ್ಟ್ 3 ಓವರಲ್ಲಿ ಮಾತ್ರ ಹಾರ್ದಿಕ್ ಪಾಂಡ್ಯ ಅವರು ಮತ್ತೆ ಸೂರ್ಯಕುಮಾರ್ ಅವರು ಹಿಡಿದಂತ ಕ್ಯಾಚು, ಮತ್ತೆ ಕಿಂಗ್ ಕೊಹ್ಲಿ ಅವತ್ತಿಂದ ಆಡಿರ್ಲಿಲ್ಲ. ಇವತ್ತು ಅವರು ಫೈನಲ್ ಆಡ್ತಾರೆ ಅಂತ ದ್ರಾವಿಡ್ ಅವರು ಹೇಳಿದ್ರು. ಅದೇ ತರ ಅವರು ಅವ್ರನ್ನ ಕೊಹ್ಲಿ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಸರ್, ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬಗ್ಗೆ ಅವ್ರ ಬಗ್ಗೆ ಏನ್ ಮಾತಾಡೋಂಗಿಲ್ಲ ಬಿಡಿ ಸರ್. ಅವರು ಲೆಜೆಂಡ್ ಫ್ಯೂಚರ್ಸ್ ಅಂದ್ರೆ ಇವಾಗ ಅವರು ಇಬ್ರು ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ತುಂಬಾ ಅನುಭವ ಆಟಗಾರರು ಇದ್ರು ಟೀಮಲ್ಲಿ. ಅದರಿಂದ ಇವಾಗ ಮುಂದೆ ಯಾರೋ ಬರುವಂತವ್ರು ಅದನ್ನ ಹೋಪ್ ತಗೊಂಡು ಇವ್ರು ಹಾರ್ದಿಕ್ ಪಾಂಡ್ಯ ಅವರು ನೆಕ್ಸ್ಟ್ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಮುಂದೆ ಬರುವಂತ ಕೋಚ್ ಆಗ್ಲಿ ನಮ್ ರಾಹುಲ್ ದ್ರಾವಿಡ್ ಆಗ್ಲಿ ಕೋಚಿಂಗ್ ಎಲ್ಲ ಚೆನ್ನಾಗಿತ್ತು. ಮುಂದೆ ಯಾರು ಬರ್ತಾರೋ ಏನ್ ಕತೆನೋ ಅದೊಂದ್ ಸ್ವಲ್ಪ ಇವಾಗ ಗೊಂದಲ ಇದೆ ಸರ್ ನಮ್ಮಲ್ಲಿ. ಓಕೆ, 15 ಓವರ್ ತನಕ ನಾವು ಆಕ್ಚುಲಿ ಮ್ಯಾಚ್ ನಮ್ದೆಲ್ಲ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ವಿ. ನಮ್ಮ ಮಗ ಆಕ್ಚುಲಿ ಮನೆಗೆ ಬಿಟ್ಟಿದ್ದ, ಅವನು ಮ್ಯಾಚ್ ನೋಡಿದ ಅಂತ. ನಾವು ಸುಮ್ಮನೆ ನಾನು ಇನ್ನೇನು ನೋಡ್ಬೇಕಲ್ಲ ನಾವು ಬಲಂತಕ್ಕೆ ನೋಡಿದ್ವಿ. ಲಾಸ್ಟ್ ಒಂದು 4 ಓವರ್ ಇದೆಯಲ್ಲ, ಅದು ಭಾರಿ ಥ್ರಿಲ್ಲಿಂಗ್ ಆಗಿತ್ತು. ಗೆದ್ದಾಗಂತೂ ಅವ್ರು ಅಳ್ತಾರದ್ ನೋಡಿ ನಮಗೂ ಒಂಥರ ಕಣ್ಣಲ್ಲಿ ನೀರು ಬಂತು. ಬಟ್ ಏನ್ ಮಾಡ್ತೀರಾ, ಆಡೋ ಎಕ್ಸ್ಪ್ರೆಷನ್ ತೋರ್ಸಕ್ಕಾಗಲ್ಲ. ಬಟ್ ಒಳಗಡೆನೆ ಹತ್ಬಿಟ್ವಿ. ಚೆನ್ನಾಗಿತ್ತು, ಮ್ಯಾಚ್ ಚೆನ್ನಾಗಿತ್ತು ಬ್ರದರ್. ಸರ್, ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬಗ್ಗೆ ಎಕ್ಸ್ಟ್ರಾ ಬ್ರದರ್. ಅವನು ಆಲ್ಮೋಸ್ಟ್ ಸೂಪರ್ ಕ್ಯಾಪ್ಟನ್. ಅವನು ಕಂಪೇರ್ ಮಾಡಿದ್ರೆ ಧೋನಿ ಕಂಪೇರ್ ಮಾಡಿದ್ರೆ ಇನ್ನೂ ಎಕ್ಸ್ಟ್ರಾರ್ಡಿನರಿ, ಇವನು ಫಿಯರ್ಲೆಸ್ ಕ್ಯಾಪ್ಟನ್ ಅಂತ ಹೇಳ್ಬೋದು. ಓಕೆ ಸರ್, ವಿರಾಟ್ ಕೊಹ್ಲಿ ಅವರು ಸಖತ್ ಬೇಜಾರದ ವಿಷಯ, ಸಡನ್ ಶಾಕ್ ನ್ಯೂಸ್ ಅದು. ವಿರಾಟ್ ಕೊಹ್ಲಿ ಅವ್ನು ಎಮೋಷನಲ್ ಇದ್ದು ಕೊಟ್ಟಾಗ ನೋಡಿದ್ರೆ ನಾನೆಲ್ಲೋ ಏನೋ ಮ್ಯಾಚ್ ಗೆದ್ದೋದಕ್ಕೆ ಎಮೋಷನಲ್ ಆಗಿ ಅನ್ಕೊಂಡೆ. ಬಟ್ ನೋಡಿದ್ರೆ ಅವನು ರಿಟೈರ್ಡ್ ಅಂತ ತಕ್ಷಣ ನಮಗೆ ಎಮೋಷನಲ್ ಆಯ್ತು. ರಿಯಲ್ ಆಗಿ ಆಕ್ಚುಲಿ ಗೆದ್ದಿರೋದಕ್ಕಿಂತ ಅವನು ರಿಟೈರ್ಡ್ ಆಗಿರೋದು ತುಂಬಾ ಬೇಜಾರಾಯ್ತು ನಮಗೆ. ನೋಡಿ, ಸಚಿನ್ ಒಂದ್ ಟೈಮಲ್ಲಿ ಸಚಿನ್ ಒಬ್ಬರನ್ನ ಎಲ್ಲರೂ ನಾವು ಇನ್ಸ್ಪೈರ್ ಆಗಿ ಎತ್ಕೊಂತ ಇದ್ವಿ. ಈಗಿನ ಕಾಲದಲ್ಲಿ ಯಾರಾದ್ರೂ ಒಬ್ಬ ಲೆಜೆಂಡ್ರಿ ಅಂದ್ರೆ ಅದು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಇವ್ರಿಬ್ರು ಬಿಟ್ರೆ ಇನ್ನ ಬರೋ ಯೂತ್ ಎಲ್ಲ ನೋಡ್ಕೊಂಡು 100% ಕಲಿಯಬೇಕಾಗುತ್ತೆ. ಬೇರೆ ಆಪ್ಷನ್ಸ್ ಇಲ್ಲ. ಕಂಗ್ರಾಟ್ಸ್ ಇಂಡಿಯಾ, ಬೆಸ್ಟ್ ಆಫ್ ಲಕ್. ಇನ್ನ ಫ್ಯೂಚರ್ ಅಲ್ಲಿ ಬರೋಂತ ವರ್ಲ್ಡ್ ಕಪ್ ಗಳನ್ನ ಹೊಡಿರಿ. RCB ಮ್ಯಾಚ್ ತರ ಅನ್ಸ್ತು, ಬೈಕ್ ಬೆರ್ಸಿ ಗೆಲ್ಸಿದ್ದು. ಸರ್, ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬಗ್ಗೆ ಎಕ್ಸಲೆಂಟ್ ಕ್ಯಾಪ್ಟನ್ಸಿ. ಓಕೆ, ವಿರಾಟ್ ಕೊಹ್ಲಿ ಅವರು T20 ಫಾರ್ಮ್ಯಾಟ್ಗೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳೋದಾದ್ರೆ, ಸೊ ಫ್ಯಾಂಟಾಸ್ಟಿಕ್ ಪ್ಲೇಯರ್. ಸೊ ಆಸ್ ಆಲ್ವೇಸ್ ಗೋಟ್.